ಅಲ್ಲಿಗೆನೆ ರೋಡ್ ಎಂಡ್ ಆಯ್ತು. ಈಗ ತೋಟದ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿದೀವಿ. ಇಲ್ಲಿ ಯಾವ್ದೋ ಒಂದು ಅಡಿಕೆ ಮರ ಬಿದ್ದೋಗೈತೆ ನೋಡಿ. ನಾವೀಗ ಅಲ್ಲಿಂದೆಲ್ಲ ಹುಡ್ಕೋ ಬಂದ್ವಿ, ಎಲ್ಲೂ ದಾರಿ ಸಿಕ್ಕಿಲ್ಲ. ಇಲ್ಲಿ ವಾಟರ್ ಫಾಲ್ ಸೌಂಡ್ ತುಂಬಾ ಜೋರಾಗಿ ಕೇಳಿಸ್ತೈತೆ. ಆ ಕಡೆಯಿಂದ ಈ ಕಡೆ ಬಂದು ಅವನು ಕರ್ಕೋಬೇಕಲ್ಲ. ನಾವೀಗ ಆ ಕಡೆಯಿಂದ ಈ ಕಡೆ ಬಂದಿದೀವಿ. ವಾಟರ್ ಫಾಲ್ಸ್ ಹತ್ರನೇ ನಿಂತಿದ್ದೀನಿ. ಆ ಕಡೆಯಿಂದನೂ ಬರ್ಬೋದಿತ್ತು, ನಾನು ಸುಮ್ಮನೆ ನೋಡಿ. ಅಲ್ಲಿ ನನ್ಗಂತೂ ಈ ಅರ್ಬಿ ವಾಟರ್ ಫಾಲ್ಸ್ ಅಂತೂ ಸಖತ್ ಇಷ್ಟ ಆಯ್ತು. ಫುಲ್ಲು ಕಸ ಎಲ್ಲ ಬಿಸಾಕವ್ರೆ, ಫುಲ್ಲು ಏನು ಗುಡ್ಡೆ ತರ ಆಗೋಗೈತೆ. ತುಂಬಾ ಜನ ಒಳ್ಳೆ ಇದ್ದಾರೆ. ಅದಕ್ಕೂ ಮುಂಚೆ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ನಮಸ್ಕಾರ ಬಂದಲೆ, ಎಲ್ಲ ಹೇಗಿದ್ದೀರಾ? ನಾವಂತೂ ಸಕ್ಕದಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. 2 ವಾರ ಆಯಿತು ವಿಡಿಯೋ ಬಂದಿರಲಿಲ್ಲ. ಇವತ್ತು ತುಂಬ ಬ್ಯುಸಿ ಇದ್ವಿ ನಾವು, ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇವತ್ತು ಒಂದು ಜಾಗಕ್ಕೆ ಹೋಗ್ತಿದ್ದೀವಿ. ವಾಟರ್ ಫಾಲ್ಸ್ ಇದೂ ನಮ್ಮನೆ ಹತ್ರನೇ ಇರೋದು, ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಇಲ್ಲಿ ಫುಲ್ಲು ಕೆಸರಾಗೈತೆ, ಮಳೆ ಎಲ್ಲ ಬಂದ್ಬಿಟ್ಟು ನೋಡಿ. ಇಲ್ಲಿ ಈ ಕಡೆಯಿಂದ ಬಂದಿದ್ದು ನಾವು. ತೋಟ ಫುಲ್ಲು ತೋಟ, ಅಡಿಕೆ ತೋಟ ಇಟ್ಟವ್ರೆ. ಅಲ್ಲಿ ಕೇಳಿದ್ವಿ ಹಿಂಗೆ ಹೋಗೋಕ್ಕೆ ಅಂತ ಹೇಳೋರೆ. ಇಲ್ಲಿ ನೆಟ್ವರ್ಕು ಇಲ್ಲ, ಗೂಗಲ್ ಮ್ಯಾಪ್ಸ್ ವರ್ಕು ಆಗಲ್ಲ. ಈ ಪ್ಲೇಸು ಗೂಗಲ್ ಮ್ಯಾಪಲ್ಲಿ ಇಲ್ಲ, ರಿಜಿಸ್ಟರ್ ಆಗಿಲ್ಲ ಅನ್ಕೋತೀನಿ. ಸೌಂಡ್ ಕೇಳಿಸ್ತೈತೆ, ಸ್ವಲ್ಪ ಎದುರುಗಡೆ ಹೋಗ್ಬೇಕು. ಇಲ್ಲಿ ನೋಡಿ ತೋಟ ಹೆಂಗಿದೆ ಅಂತ, ಸಕ್ಕದಾಗಿ ಮಡ್ಗವ್ರೆ. ಬನ್ನಿ ಅಲ್ಲಿಗೆ ಹೋಗೋಣ, ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗೈತೆ ಅಂತ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಮೊದಲು ಯಾರೋ ಹೋಗಿದ್ರು ಫೋಟೋ ಶೂಟ್ ಮಾಡೋಕ್ಕೆ ಅಂತ. ಅಲ್ಲಿ ಅವ್ರು ಹೇಳಿದ್ರು ಇಲ್ಲಿ ಹಿಂಗೈತೆ ಜಾಗ ಅಂತ, ಅದಕ್ಕೆ ಕೇಳ್ಕೊಂಡು ಬಂದ್ವಿ. ಗಾಡೀಲಿ ಬಂದಿದ್ದು. ನಡೀರಿ ಹೋಗೋಣ. ಫುಲ್ಲು ಕೋಲ್ಡ್ ಐತೆ, ಪ್ಲೇಸ್ ಮಾತ್ರ ಸಕ್ಕದಾಗೈತೆ ಜಾಗ. ಇಲ್ಲೇ ಹಂಗೆ ಮಲ್ಕೊಳ್ಳೋಣ ಅನ್ನಿಸ್ತೈತೆ. ಅಲ್ಲಿಗೆನೆ ರೋಡ್ ಎಂಡ್ ಆಯ್ತು. ಈಗ ತೋಟದ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿದೀವಿ. ತೋಟನ ತೋರಿಸ್ದೆ ಒಂದ್ಸತಿ. ಇನ್ನೂ ಎಷ್ಟು ದೊಡ್ಡ ತೋಟ ಗುರು ಇದು, ಯಪ್ಪ ಎಷ್ಟು ಅಡಿಕೆ ಇಟ್ಟವರು. 1,000-2,000 ಇರ್ಬೋದು ಅನ್ಕೋತೀನಿ ಅಡಿಕೆ ಮರ. ಫುಲ್ಲು ಜಾರ್ತೈತೆ. ಇಲ್ಲಿ ಯಾವುದೋ ಒಂದು ಅಡಿಕೆ ಮರ ಬಿದ್ದೋಗೈತೆ ನೋಡಿ. ಮಳೆಗೇನೋ ಬಿದ್ದಿರ್ಬೇಕು ಅಥವಾ ವಯಸ್ಸಾಗಿ ಬಿದ್ದಿರ್ಬೇಕು. ಸೌಂಡ್ ಬತ್ತೈತೆ. ಎದುರುಗಡೆ ಎಲ್ಲೂ ಜಾಗ ಇಲ್ಲ ಹೋಗೋಕ್ಕೆ. ನೋಡಿ ಜಾಗನೇ ಇಲ್ಲ, ಹೆಂಗೋಗೋದು ಅಂತಲೂ ಗೊತ್ತಿಲ್ಲ. ನಾವೀಗ ಅಲ್ಲಿಂದೆಲ್ಲ ಹುಡ್ಕೋ ಬಂದ್ವಿ, ಎಲ್ಲೂ ದಾರಿ ಸಿಕ್ಕಿಲ್ಲ. ಇಲ್ಲಿ ಯಾವುದೋ ಒಂದು ಚಿಕ್ಕ ದಾರಿ ಹೋಗೈತೆ, ಇನ್ನೂ ದಾರಿ ಬೇರೆ ಗೊತ್ತಿಲ್ಲ ನಮಗೆ. ಇಲ್ಲಿ ಗೆಲ್ಗೋ ಬಂದು ಸಿಗಾಕೊಂಡಂಗೆ ಆಗೈತೆ. ಇಲ್ಲಿ ಫುಲ್ಲು ಅಡಿಕೆ ತೋಟನೇ. ಎಲ್ಲಿ ನೋಡಿದ್ರು ಯಾವ ಕಡೆ ತಿರುಗಿದ್ರು ತೋಟ ಫುಲ್ಲು. ಇದನ್ನು ಸ್ವಲ್ಪ ಸರಿ ಮಾಡ್ಕೊತೀನಿ ಹಂಗೆ. ನೋಡಿ ಯಾವುದೋ ಸಣ್ಣ ದಾರಿ ಹೆಂಗೈತೆ. ಏನಾದರೂ ಇದ್ದು ಕಚ್ಕಿಚ್ಬಿಟ್ರೆ ಆಮೇಲೆ ಅಷ್ಟೇ. ಫುಲ್ಲು ಕಲ್ಗಳೈತೆ, ಏನು ಸ್ಟೆಪ್ ಏನು ಮಾಡಿಲ್ಲ ಇಲ್ಲಿ. ಹಿಂಗೆ ಇಳ್ಕೊಂಡು ಹೋಗೋಕ್ಕೆ ಫುಲ್ಲು ಕಾಲೆಲ್ಲ ಕೆಸರಾಗೋಗೈತೆ ಅಲ್ಲಿಂದ ಬರ್ಬೇಕಾರೆ ತೋಟದಲ್ಲಿ. ಇಲ್ಲಿ ನೋಡಿ ಯಾವುದೋ ಒಂದು ಬ್ರಿಡ್ಜ್ ಐತೆ. ಬ್ರಿಡ್ಜಿಂದ ನೀರುಗಳು ಬ್ರಿಡ್ಜ್ ಅಡಿಯಿಂದ ನೀರು ಹೋಯ್ತೈತೆ. ಬ್ರಿಡ್ಜ್ ಮೇಲಿಂದ ಅಲ್ಲ, ಬ್ರಿಡ್ಜ್ ಅಡಿಯಿಂದ ನೀರು ಹೋಯ್ತೈತೆ. ನನಗೆ ಡೌಟು ಇದು ಅಲ್ಲಿದೆ ಇರಬೇಕು, ವಾಟರ್ ಫಾಲ್ಸ್ದೆ. ನೋಡಿ ಬ್ರಿಡ್ಜ್ ಹೆಂಗೈತೆ ಅಂತ ಕಾಣಿಸ್ತೈತಾ ಬ್ರಿಡ್ಜು ನೋಡಿ. ಹಳೇ ಬ್ರಿಡ್ಜು ಗಟ್ಟಿಗೈತೆ ಮಾತ್ರ, ಹಳೇದಾದ್ರು. ಇಲ್ಲಿ ನೋಡಿ ಕಲ್ಗಳೆಲ್ಲ ಐತೆ, ನೀರು. ಇದು ಡೌಟು ವಾಟರ್ ಫಾಲ್ಸ್ದೆ ನೀರಿರ್ಬೇಕು. ಇಷ್ಟು ದಪ್ಪದಾಗೈತೆ ಬತ್ತೈತೆ ಅಂದ್ರೆ ನೀರು. ಹೆಂಗಿರ್ಬೋದು ಅನ್ಕೊಂಡಿದೀನಿ ವಾಟರ್ ಫಾಲ್ಸು. ಸೌಂಡು ತುಂಬಾ ಜೋರಾಗಿ ಕೇಳಿಸ್ತೈತೆ, ಆ ಕಡೆಯಿಂದ ಕೇಳಿಸ್ತೈತೆ. ಬನ್ನಿ ಹೋಗೋಣ ಅಲ್ಲಿಗೆ. ಇದು ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಸಿಗಲ್ಲ ಈ ಪ್ಲೇಸು. ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಕ್ಕಾಗಲ್ಲ. ಈ ಕಡೆಯಿಂದಲ್ಲ, ಈ ಕಡೆಯಿಂದ ಹೋಗಕ್ಕೂ ಆಗಲ್ಲ. ನೋಡಿ ಮಣ್ಣೈತೆ, ಇಲ್ಲಿ ಮಣ್ಣೈತೆ, ಆ ಕಡೆ ಹೋಗಕ್ಕೆ ಆಗಲ್ಲ. ಫುಲ್ ಇದು ಬಂದ್ಬಿಟ್ಟೈತೆ, ಏನಂತಾರೆ ಅದಕ್ಕೆ, ಪೊದೆ ಬಂದ್ಬಿಟ್ಟೈತೆ. ನಾವೀಗ ಈ ಕಡೆಯಿಂದನೇ ಹೋಗೋಣ. ಸ್ವಲ್ಪ ದಾರಿ ಕಾಣಿಸ್ತೈತೆ, ಯಾಕಂದ್ರೆ ಯಾರು ಓಡಾಡಲ್ಲ ಇಲ್ಲಿ. ಹಂಗೆ
ಸ್ವಲ್ಪ ಬೆಳಿಗ್ಗೆ ಯಾರೋ ಓಡಾಡಿರೋದು, ಹಂಗೆ ಚೂರ್ ಐತೆ. ವಾಟರ್ ಫಾಲ್ ಸೌಂಡ್ ತುಂಬಾ ಜೋರಾಗಿ ಕೇಳಿಸ್ತೈತೆ, ನಿಮ್ಗೂ ಕೇಳಿಸ್ತಿರ್ಬೋದು. ನಾನ್ ಮೈಕ್ ಹಾಕೊಳ್ಳಲ್ಲ, ಬರೀ ಇದ್ರಲ್ಲೇ ಮಾತಾಡೋದು, ಅದಕ್ಕೋಸ್ಕರ ಕೇಳಿಸ್ತೈತೋ ಇಲ್ವೋ ಗೊತ್ತಿಲ್ಲ. ಗುರು ಸಕ್ಕದಾಗೈತೆ ನೋಡಿ, ಅಲ್ಲಿ ವಾಟರ್ ಫಾಲ್ಸ್ ಚಿಕ್ಕದಾದ್ರೂ ಸಕ್ಕದಾಗೈತೆ. ನಾನೇನೋ ದೊಡ್ಡದು ಅನ್ಕಂಡೆ, ಕಾಣಿಸ್ತೈತ ನಿಮ್ಗೆ ಅಲ್ಲಿ? ಬನ್ನಿ ಇನ್ನು ಹತ್ರ ಹೋಗೋಣ. ದಾರಿ ಇಲ್ಲ ಅಲ್ಲಿಗೆ ಹೋಗಕ್ಕೆ, ಇಲ್ಲಿ ನೀರ್ ಐತೆ, ಈ ನೀರ್ ಮೇಲಿಂದಾನೇ ನಡ್ಕೊ ಹೋಗ್ಬೇಕು ಅನಿಸ್ತದೆ. ಪ್ಯಾಂಟ್ ಮೇಲೆ ಎಲ್ಕೊಬಿಡ್ತೀನಿ ಫಸ್ಟ್. ಭಯ ಐತೈತೆ. ಅಯ್ಯ ಅವನ್ನ ಬಿದ್ದೋಯ್ತಿದ ಅನ್ಕತೀನಿ ಈಗ. ಚಪ್ಲಿ ಚಪ್ಲಿ ಈಗ ಚಪ್ಲಿ ಹೊಟ್ಟೋಯ್ತಿತ್ತು, ಆಮೇಲೆ ಬರೀ ಕಾಲಲ್ಲಿ ಹೋಗ್ಬೇಕಿತ್ತು. ಅಲ್ಲಿ ಗಾಡಿದು ಕಿಕ್ ಹೊಡಿಯಕ್ಕೆ ಆಗಲ್ಲ ಚಪ್ಲಿ ಹಾಕೊಂಡು, ಇಲ್ಲಿ ಖಾಲಿ ಕಾಲಲ್ಲಿ ಹೆಂಗ್ ಹೊಡಿಲಿ ನಾನು. ವಾಟರ್ ಫಾಲ್ಸ್ ಸಕ್ಕದಾಗೈತೆ, ಈಜ್ಬೋದು ಅಂದ್ರು, ನಮ್ಗೆ ಈಜ್ ಬೇರೆ ಬರಲ್ಲ. ಇನ್ ಮುಂದೆ ಕಲಿಬೇಕು ಎಲ್ಲಾದ್ರೂ ದೂರ ಹೋಗಕ್ಕಿದ್ರೆ. ನೋಡಿ ಕಾಣಿಸ್ತೈತಾ ವಾಟರ್ ಫಾಲ್ಸು? ಇಲ್ಲಿ ಬೇಡ, ಅಲ್ಲಿಗೆ ಹೋಗದ. ಇಲ್ಲಿ ಕಾಲ್ ಕೆಲ್ಗೆ ನೋಡಿ ಹೆಂಗೈತೆ, ಏನಾದ್ರೂ ಇದ್ಗಿದ್ರೆ ಕಷ್ಟ. ಬನ್ನಿ. ಭಯ ಆಯ್ತೈತೆ ನನ್ಗೆ. ಕೇಳಿಸ್ತೈತಾ ನಾನ್ ಮಾತಾಡೋದು? ನೋಡಿ ವಾಟರ್ ಫಾಲ್ಸ್ ನ ಹತ್ರಕ್ಕೆ ಬಂದಿದೀವಿ. ನೀರೇನಷ್ಟು ಚೆನ್ನಾಗಿಲ್ಲ ಅನ್ಕತೀನಿ, ಯಾಕೆ ಅಂದ್ರೆ ಮಳೆ ಬಂದ್ಬಿಡೈತೆ ಅಲ್ವಾ, ಅದಕ್ಕೆ ನೀರೆಲ್ಲ ಸ್ವಲ್ಪ ಕೆಸ್ರಂಗ್ ಆಗೈತೆ. ಬನ್ನಿ ಆ ಕಡೆ ಹೋಗಿ ವಿಡಿಯೋ ಮಾಡ್ತೀನಿ, ವಿಡಿಯೋ ಆಫ್ ಮಾಡ್ತೀನಿ ಅಲ್ಲಿ ತನಕ. ಆ ಕಡೆಯಿಂದ ಈ ಕಡೆ ಬಂದು ಅವನು ಕರ್ಕೋಬೇಕಲ್ಲ, ಅದೀರಿ ಆ ಕಡೆ ಹೋಗೋಣ. ಫೈನಲಿ ಬಂದಿದ್ದೀವಿ ವಾಟರ್ ಫಾಲ್ಸ್ಗೆ. ವಾಟರ್ ಫಾಲ್ಸ್ ಮಾತ್ರ, ನೀರ್ ಮಾತ್ರ ಸಕ್ಕತ್ ಫೋರ್ಸಾಗಿ ಐತೆ. ನಾನ್ ಮಾತಾಡೋದು ಕೇಳಿಸ್ತೈತೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡಿ ವಾಟರ್ ಫಾಲ್ಸ್ ನ. ನಾವೀಗ ಆ ಕಡೆಯಿಂದ ಈ ಕಡೆ ಬಂದಿದೀವಿ, ವಾಟರ್ ಫಾಲ್ಸ್ ಹತ್ರನೇ ನಿಂತಿದ್ದೀನಿ. ಅವನೇ ಅವನ್ ಈ ಕಡೆ ಬಂದಿಲ್ಲ, ಫುಲ್ಲು ಜಾರುತ್ತೆ ಅಂತ ಅಲ್ಲೇ ನಿಲ್ಸಿದ್ದೀನಿ ನನ್ನ ಎಳ್ಕೊಳಕ್ಕೆ. ಆ ಕಡೆಯಿಂದನೂ ಬರ್ಬೋದಿತ್ತು, ನಾನು ಸುಮ್ಮನೆ ನೋಡಿ ಅಲ್ಲಿ ಜಾಗ ಇತ್ತಲ್ಲ, ಆ ಕಡೆಯಿಂದನೂ ಬರ್ಬೋದಿತ್ತು. ನಾನು ಇಲ್ಲಿಂದ ಹತ್ಕ ಬಂದೆ. ಸಕ್ಕದಾಗೈತೆ ಮಾತ್ರ ವಾಟರ್ ಫಾಲ್ಸ್. ನೀವು ನೋಡಿದ್ರಲ್ಲ ಹೆಂಗಿತ್ತು ಅಂತ ಹೇಳಿ. ಇಲ್ಲೇ ನೋಡಿ, ಆ ಕಡೆಯಿಂದ ನೀರು ಬರ್ತೈತೆ, ಕಾಣಿಸ್ತೈತಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ಸಖತ್ ಫ್ಲೋ ಐತೆ. ಇಲ್ಲಿ ಮಾತ್ರ ಸಖತ್ ಹೆವಿ ಸ್ಪೀಡಾಗಿ ಬರ್ತೈತೆ, ಕಲ್ಲೈತಲ್ಲ ಅದಕ್ಕೆ. ಈಗ ನೀವು ನೋಡಿದ್ರಲ್ಲ ಅರ್ಬಿ ವಾಟರ್ ಫಾಲ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಈ ಅರ್ಬಿ ವಾಟರ್ ಫಾಲ್ಸ್ ಅಂತೂ ಸಖತ್ ಇಷ್ಟ ಆಯ್ತು. ಮೊದ್ಲು ಹೋಗಿದ್ವಲ್ಲ ಆ ವಾಟರ್ ಫಾಲ್ಸ್ ಅಲ್ಲಿ ಅಷ್ಟು ನೀರಿರ್ಲಿಲ್ಲ, ಈ ವಾಟರ್ ಫಾಲ್ಸ್ ಅಲ್ಲಿ ಸಖತ್ ನೀರೈತೆ. ಆದ್ರೆ ಇದು ಆ ವಾಟರ್ ಫಾಲ್ಸ್ ಅಷ್ಟು ಹೈಟ್ ಇಲ್ಲ. ಈ ವಾಟರ್ ಫಾಲ್ಸ್ ಸ್ವಲ್ಪ ಚಿಕ್ಕದಾದ್ರೂ ಸಕ್ಕದಾಗೈತೆ, ನೀರ್ ತುಂಬಾ ಐತೆ. ಆಮೇಲೆ ಈ ವಾಟರ್ ಫಾಲ್ಸ್ ಫುಲ್ಲು ಹಿಡನ್ ಆಗಿರೋದು, ಯಾರಿಗೂ ಗೊತ್ತಿಲ್ಲ. ಊರಲ್ಲಿ ಇರೋರಿಗೂ ಅಷ್ಟು ಜನಕ್ಕೆ ಗೊತ್ತಿಲ್ಲ, ಯಾರು ಬರಲ್ಲ. ಇಲ್ಲಿ ನೋಡಿ ಹೆಂಗೈತೆ, ಇಲ್ಲಿ ಎಲ್ಲ ಹಂಗಂಗೆ ಫುಲ್ಲು ಕಸ ಎಲ್ಲ ಬಿಸಾಕವ್ರೆ, ಫುಲ್ಲು ಏನು ಗುಡ್ಡೆ ತರ ಆಗೋಗೈತೆ. ಯಾರು ಬರಲ್ಲ ಇಲ್ಲಿಗೆ ಅಷ್ಟು ಜನ. ನೀವು ಬರೋದಿದ್ರೆ ಕಮೆಂಟಲ್ಲಿ ಹೇಳಿ, ನಾನು ಜಾಗ ಹೇಳ್ತೀನಿ ಎಲ್ಲಿ ಅಂತ. ಈಗ ನಾವು ಹೋಗೋಣ ಇಲ್ಲಿಂದ. ವಾಟರ್ ಫಾಲ್ಸ್ ಹೇಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡಿ. ವಾಟರ್ ಫಾಲ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಗೈತೆ. ಇಲ್ಲಿಗೆ ನೀವು ಬರ್ಬೋದು, ಯಾರು ಏನು ಹೇಳಲ್ಲ. ತುಂಬ ಜನ ಒಳ್ಳೆ ಇದ್ದಾರೆ ಎಲ್ಲ. ನಾವು ಕೇಳಿದಾಗಲೂ ಅವರೇ ಹೇಳಿದ್ದು ಈ ಕಡೆ ಹೋಗಿ ಅಂತ. ಆದರೆ ನಾವು ಅಲ್ಲಿ ಬರ್ಬೇಕಾದ್ರೆ ನಮಗೆ ದಾರಿನೇ ಗೊತ್ತಾಗಿಲ್ಲ ಹೆಂಗೆ ಬರಬೇಕು ಅಂತ. ವಿಡಿಯೋ ತುಂಬ ದಿನ ಆದಮೇಲೆ ಹಾಕಿದ್ದು, 2 ವಾರ ಏನೋ ಬಂದಿರಲಿಲ್ಲ ವಿಡಿಯೋ. ಸಾರಿ, ತುಂಬ ಬ್ಯುಸಿ ಇದ್ದೆ. ಆಮೇಲೆ ನಮ್ಮ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟಲ್ಲಿ ಹೇಳಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಯಾಕಂದರೆ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಕೃಷ್ಣ ಜನ್ಮಾಷ್ಟಮಿ ದಿನ. ಅದಕ್ಕೋಸ್ಕರ ಎಲ್ಲರಿಗೂ ಕೃಷ್ಣ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಫ್ರಮ್ ಮಂಗಳೂರು.